ಹ್ಮ್ ಆಕಾಶದ ಕಾಯಗಳ ಬೇರೆ ಬೇರೆ ಮುಖಗಳನ್ನ ಪರಿಚಯಿಸ್ತಾ ಬಂದ್ರು. ವಹ್ನೇಃ ಪ್ರಭಾ ತಥಾ ಭಾನುಃ ದಿನೇಶು ಆವಿಶತಿ ದ್ವಿಜ ಅಂತ ಈ ಮಾತುಗಳನ್ನೆಲ್ಲ ನಾವು ನಿನ್ನೆ ಗಮನಿಸಿದೆವು. ಒಟ್ಟು ನಮ್ಗೆ ಈ ಕೆಲವು ವಿಷಯಗಳೆಲ್ಲ ಕೇವಲ ಪದಗಳಾಗಿ ನಿರೂಪಣೆಯ ಭಾವವಾಗುತ್ತೆ ಬಿಟ್ರೆ ಅದರ ವೈಜ್ಞಾನಿಕವಾದ ಹಿನ್ನೆಲೆ ಆಗಲಿ ಅಥವಾ ಈ ಮೇರು ಪರ್ವತವನ್ನ ನಾವು ಎಲ್ಲಿ ತೋರಿಸುದು, ಕೇವಲ ಅದನ್ನ ಒಂದು ಉತ್ತರದ ಪ್ರಮುಖವಾದ ಜಾಗ ಅಂತ ಅಷ್ಟೇ ಹೇಳ್ಬೋದು ಬಿಟ್ರೆ ಅದು ಕಾಣುವುದಿಲ್ಲ ಅಂತ ಅವರು ಕೂಡ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮನ ಮನೆಯ ಅಂಗಣ ಅದು ಅಂತ. ಆದ್ರೆ ಅಗ್ನಿ ಮತ್ತು ಸೂರ್ಯನಿಗಿರುವ ಸಂಬಂಧ ಮಾತ್ರ ತುಂಬಾ ನಮಗೆ ಗಮನಿಸಬೇಕಾದದ್ದು. ನಾವು ಮಾಡುವಂತಹ ಒಳ್ಳೆಯ ಅಗ್ನಿ ಅಂದ್ರೆ ಕೇವಲ ಬೆಂಕಿ ಕಡ್ಡಿ ಅಥವಾ ಹೋಮದ್ದು ಮಾತ್ರ ಅಲ್ಲ, ನಮ್ಮ ಮಾತು ಕೂಡ ಒಂದು ಅಗ್ನಿಯೇ. ನಾವು ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಆಕಾಶದಲ್ಲಿ ಸಂಕ್ರಾಂತವಾಗಿ ಲೋಕದಲ್ಲಿ ಅನೇಕ ಜನರಿಗೆ ಅದರ ಪ್ರಭಾವ ಬೀರುತ್ತೆ. ನಾವು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದ್ರೆ ಆ ಕೆಟ್ಟ ತರಂಗಗಳೇ ಪ್ರಕೃತಿಯಲ್ಲಿ ತುಂಬಿಕೊಂಡು ನಮ್ಮ ಸುತ್ತ ಇರುವವರಿಗೆ ಎಲ್ಲರಿಗೂ ಕೂಡ ಕೆಟ್ಟ ಭಾವನೆಗಳನ್ನು ಅಥವಾ ಅವರ ಮನಸ್ಸಿನ ಒಳ್ಳೆಯ ಆಲೋಚನೆಗಳನ್ನ ಅದು ತಡೆಯುತ್ತೆ, ಪೊಲ್ಯೂಟ್ ಆಗುತ್ತೆ. ಹಾಗಾಗಿ ಆಕಾಶದ ಮತ್ತು ಸೂರ್ಯ ಮತ್ತು ಅಗ್ನಿ ಇವುಗಳ ನಡುವಿನ ಸಂಬಂಧ ಅತ್ಯಂತ ಅದ್ಭುತವಾದದ್ದು ಅನ್ನುವ ಅಂಶವನ್ನ ನಾವು ಗಮನಿಸಬೇಕಾದದ್ದಾಯಿತು. ಮೇರುವಿನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳಲ್ಲಿ ಆಯಾ ರೀತಿಯ ಕಾಲಮಾನಗಳು ಸೂರ್ಯನ ಕಿರಣಗಳಿಂದ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಅಹೋರಾತ್ರಂ ವಿಶತ್ಯಂಭ ತಮಃ ಪ್ರಾಕಾಶಶೀಲವತ್. ರಾತ್ರಿಯ ಹೊತ್ತು ನಮಗೆ ಸಮುದ್ರದಲ್ಲಿ ಮುಳುಗಿದ ಹಾಗೆ ಕಾಣುತ್ತೆ. ಅಂದ್ರೆ ಸಮುದ್ರದಲ್ಲಿ ಮುಳುಗಿದ ಹಾಗೆ ಕಾಣುವುದು ಅಂದ್ರೆ ಮುಂದೆ ಅದು ನೀರಿನ ಪ್ರಭಾವ ಹೆಚ್ಚುತ್ತೆ, ಆಗ ಸ್ವಲ್ಪ ತಂಪಾಗುತ್ತೆ. ಸೂರ್ಯನ ಕಿರಣಗಳು ತಮ್ಮ ಶಕ್ತಿಯನ್ನ ಹಿಂದಕ್ಕೆ ಸೆಳೆದುಕೊಂಡಾಗ ಭೂಮಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಇದರಿಂದ ತಂಪು ಅನ್ನೋದು ತನ್ನಿಂದ ತಾನೇ ಭೂಮಿಯ ವಲಯವನ್ನ ಆವರಿಸಿಕೊಳ್ಳುತ್ತೆ. ಅತಾಮ್ರಾಹಿ ಭವಂತ್ಯಾಪೋ ದಿವಾ ನಕ್ತ ಪ್ರವೇಶನಾತ್ ದಿನಂ ವಿಶತಿ ಚೈವಾಂಭೋ ಭಾಸ್ಕರೇ ಅಸ್ತಮುಪೇಯುಷಿ ತಸ್ಮಾತ್ ಶುಕ್ಲಾ ಭವಂತ್ಯಾಪೋ ನಕ್ತಮಕ್ನ ಪ್ರವೇಶನಾತ್. ನೀರಿನ ಪ್ರವೇಶ ಪ್ರಕೃತಿಯಲ್ಲಿ ಕತ್ತಲೆಯ ಜೊತೆಗಿನ ತಂಪಿಗೆ ಕಾರಣವಾಗಿ ಹಗಲಿನಲ್ಲಿ ಅದು ಪ್ರವೇಶ ಮಾಡುವುದರಿಂದ ನೀರಿನ ಬಣ್ಣ ಸೂರ್ಯನಿಂದಾಗಿ ಒಂಥರ ಶುಕ್ಲವರ್ಣಕ್ಕೆ ತಿರುಗುತ್ತೆ. ರಾತ್ರಿ ಅದು ನಮಗೆ ಕಪ್ಪಾಗಿ ಕಾಣಿಸಬಹುದು. ಏವಂ ಪುಷ್ಕರ ಮಧ್ಯೇನ ಯದಾ ಯಾತಿ ದಿವಾಕರ ತ್ರಿಂಶದ್ಭಾಗಂತು ಮೇದಿನ್ಯಾಹ ತದಾ ಮುಹೂರ್ತಿಕೀ ಗತಿ. ಈ ರೀತಿ ಯಾವ ಹೊತ್ತಿಗೆ ಸೂರ್ಯ ಪುಷ್ಕರ ದ್ವೀಪದ ಮಧ್ಯದಲ್ಲಿ ಚಲಿಸ್ತಾನೋ ಆಗ ಭೂಮಿಯ 30 ಭಾಗಗಳು ಅಂದ್ರೆ 60 ಗಳಿಗೆಯಲ್ಲಿ 30 ಗಳಿಗೆ ಅನ್ನೋದು ದಾಟಿ ಹೋಗುತ್ತೆ. ದಾಟಿ ಹೋದದ್ದನ್ನ ಒಂದು ವಿಶೇಷವಾದ ಗತಿ ಅನ್ನೋದನ್ನ ಹೇಳ್ತಾರೆ. ಕುಲಾಲ ಚಕ್ರ ಪರ್ಯಂತೋ ಭ್ರಮನ್ನೇಶ ದಿವಾಕರ ಕರೋತ್ಯ ಹಸ್ತಥಾ ರಾತ್ರಿಂ ವಿಮುಂಚನ್ ಮೇದಿನೀಂ ದ್ವಿಜ. ಕುಲಾಲ ಚಕ್ರ ಪರ್ಯಂತಹ ಏಷಃ ದಿವಾಕರಃ. ಈ ಸೂರ್ಯನು ಈ ಮಡಿಕೆ ಮಾಡುವಂತಹ ವ್ಯಕ್ತಿ, ಅವನು ತನ್ನ ಮಡಿಕೆಯನ್ನು ಮಾಡುವುದಕ್ಕೋಸ್ಕರ ಅದರ ಮೇಲೆ ಮಣ್ಣಿಡುವಾಗ ಚಕ್ರವನ್ನ ತಿರುಗಿಸಿದಾಗ ಮಣ್ಣು ತಿರುಗ್ತಾ ಅದಕ್ಕೆ ಸರಿಯಾಗಿ ಆಕಾರವನ್ನು ಪಡ್ಕೊಂಡು ಮೇಲಕ್ಕೆ ಬರುತ್ತೆ. ಹಾಗೆ ಈ ಸೂರ್ಯ ಎನ್ನುವಂತಹ ಗಿರಿಗಿಟ್ಲೆ ತನ್ನ ಸುತ್ತಲಿನ ಎಲ್ಲ ಪದಾರ್ಥಗಳನ್ನ ತಿರುಗಿಸ್ತಾ ಆ ಚಕ್ರ ತಿರುಗಿದ ಹಾಗೆ ತಿರುಗ್ತಾ ಹಗಲನ್ನು ಉಂಟು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಆ ಚಕ್ರದಲ್ಲಿ ತಾನು ಒಂದು ಭಾಗಕ್ಕೆ ನಿಂತಾಗ ಕತ್ತಲೆ ಆಗುತ್ತೆ, ಇನ್ನೊಂದು ಭಾಗದಲ್ಲಿ ಬೆಳಕಾಗುತ್ತೆ. ಈ ಭೂಮಿಯನ್ನ ಒಂದು ಭಾಗದಿಂದ ಮತ್ತೊಂದು ಭಾಗದ ಕಡೆಗೆ
ಬೆಳಕಿನ ಆಟಗಳನ್ನ ಬೆಳಕು ನೆರಳಿನ ಆಟಗಳನ್ನ ಆಡಿಸ್ತಾ ಇರ್ತಾನೆ. ಅಯನಸ್ಯೋತ್ತರಸ್ಯಾದೌ ಮಕರಂ ಯಾತಿ ಭಾಸ್ಕರ ತತಃ ಕುಂಭಂಚ ಮೀನಂಚ ರಾಶ್ಯಂತರಂದುಜ. ಮಕರ, ಕುಂಭ, ಮೀನ ಈ ಅಯನಸ್ಯ ಆದೌ ಉತ್ತರಾಯಣದ ಕಾಲ ಬಂತು ಅಂತಂದಾಗ ಮಕರವನ್ನ ಪ್ರವೇಶ ಮಾಡ್ತಾನೆ. ಆ ಮಕರವನ್ನ ಪ್ರವೇಶ ಮಾಡಿ ಅಲ್ಲಿಂದ ಮುಂದೆ ಕುಂಭ, ಅಲ್ಲಿಂದ ಮೀನ, ಹೀಗೆ ಒಂದೊಂದೇ ಸಂಕ್ರಾಂತಿಗಳನ್ನ ರಾಶಿಯಿಂದ ರಾಶಿಗೆ ತಾನು ಹೆಜ್ಜೆ ಇಡ್ತಾ ಮುಂದಕ್ಕೆ ಸಾಕ್ತಾ ಹೋಗುವ ಹಾಗೆ ತ್ರಿಶ್ವೇತೇಶ್ವಭಿಕ್ ಅಥ ಭುಕ್ತೇಶು ತಥೋ ವೈಶುವತೀಂ ಗತಿಂ ಪ್ರಯಾತಿ ಸವಿತಾ ಕುರುವನ್ ಅಹೋರಾತ್ರಂ ತತಃ ಸಮಂ. ಈ ಉತ್ತರಾಯಣದ ಕಾಲದಲ್ಲಿ ಆರಂಭದಲ್ಲಿ ಮಕರ ರಾಶಿಯಿಂದ ಅವನು ಹೊರಟು ಮಧ್ಯಕ್ಕೆ ಮೀನಕ್ಕೆ ಬಂದ ಸಂದರ್ಭ, ಆಗ ಈ ಮೂರು ರಾಶಿಗಳಲ್ಲಿ ಅಂದ್ರೆ ಮಕರ, ಕುಂಭ, ಮೀನ ಈ ಮೂರು ರಾಶಿಗಳಲ್ಲಿ ಹಗಲು ಮತ್ತು ರಾತ್ರಿ ಸಮಾನವಾಗಿರುತ್ತೆ. ಹಗಲು 30 ಗಳಿಗೆ, ರಾತ್ರಿ 30 ಗಳಿಗೆ. ಅಂದ್ರೆ ಉಳಿದ ಸಂದರ್ಭಗಳಲ್ಲೆಲ್ಲ ದಿನ ರಾತ್ರಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಈ ಮೂರು ರಾಶಿಗಳಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಸಮಾನವಾಗಿರುತ್ತೆ. ಅದು 12 ಗಂಟೆ, ಇದು 12 ಗಂಟೆ. ಇಲ್ಲ ಅಂದ್ರೆ ಕೆಲವೊಂದ್ ಸರ್ತಿ ಹಗಲು 11 ಗಂಟೆ, ರಾತ್ರಿ 13 ಗಂಟೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಹಗಲು ಜಾಸ್ತಿ ಅಂದ್ರೆ ಬೇಸಿಗೆ ಸಂದರ್ಭ ದಾಟುವಾಗ ಅಂದ್ರೆ ಏಪ್ರಿಲ್, ಮೇ, ಜೂನ್ ಈ ಸಂದರ್ಭಗಳಲ್ಲಿ ಹಗಲು ಸ್ವಲ್ಪ ಜಾಸ್ತಿ ಇರುತ್ತೆ, ರಾತ್ರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಹಾಗೆ ಒಂದರಿಂದ ಒಂದಕ್ಕೆ ತಿರುಗ್ತಾ ಹೋಗುತ್ತೆ. ತಥೋ ರಾತ್ರಿ ಕ್ಷಯಂ ಯಾತಿ. ಆ ನಂತರ ಅದೇ ನಾನಾಗ ಹೇಳಿದ ಹಾಗೆ ರಾತ್ರಿ ಕಮ್ಮಿ ಆಗುತ್ತೆ, ಹಗಲು ಜಾಸ್ತಿ ಆಗುತ್ತೆ. ವರ್ಧತೆ ಅನುದಿನಂ ದಿನಂ ತತಃ ಮಿಥುನಶ್ಚಾಂತೆ. ಮೇಷ, ವಿಷುಧ, ಮಿಥುನ, ಕರ್ಕಾಟಕ. ಮಿಥುನಸ್ಯಾಂತೆ ಮಿಥುನ ಮುಗಿಯುವಷ್ಟರಲ್ಲಿ ರಾಶಿಂ ಕರ್ಕಟಕಂ ಪ್ರಾಪ್ಯ ಕುರುತೆ ದಕ್ಷಿಣಾಯನಂ. ಕರ್ಕಾಟಕಕ್ಕೆ ಪ್ರವೇಶ ಮಾಡಿದಾಗ ದಕ್ಷಿಣಾಯನದ ಕಾಲ ಶುರುವಾಗುತ್ತೆ. ಕುಲಾಲ ಚಕ್ರ ಪರ್ಯಂತೋ ಯಥಾಶೀಘ್ರಂ ಪ್ರವರ್ತತೆ. ದಕ್ಷಿಣ ಪ್ರಕ್ರಮೆ ಸೂರ್ಯ ತಥಾ ಶೀಘ್ರಂ ಪ್ರವರ್ತತೆ. ಅಂದ್ರೆ ನೀವು ಗಮನಿಸಿದ್ರೆ ಆಕಾಶದಲ್ಲಿ ಈ ವ್ಯತ್ಯಾಸ ಸ್ಪಷ್ಟವಾಗಿರುತ್ತೆ. ಉತ್ತರದ ಕಡೆಗೆ ಪ್ರಯಾಣ ಮಾಡಿದಾಗ ಅದು ಉತ್ತರಾಯಣ ಆಗಿರುತ್ತೆ. ದಕ್ಷಿಣದ ಕಡೆಗೆ ಸೂರ್ಯನ ಪ್ರಯಾಣ ಆದಾಗ ಅದನ್ನು ದಕ್ಷಿಣಾಯನ ಅಂತ ನಾವು ಕರೀತೇವೆ. ಅಂತ ಸಂದರ್ಭದಲ್ಲಿ ರಾತ್ರಿ ಹೆಚ್ಚಾಗ್ತಾ ಹೋಗುತ್ತೆ. ಅತಿ ವೇಗಿತೆಯ ಕಾಲಂ ವಾಯುವೇಗ ಬಲಾಚ್ಚರನ್ ತಸ್ಮಾತ್ ಪ್ರಕೃಷ್ಟಾಂ ಭೂಮಿಂತು ಕಾಲೇನ ಅಲ್ಪೇನ ಗಚ್ಚತಿ. ಸ್ವಲ್ಪ ಕಾಲದಲ್ಲಿ ಹಗಲು ಮುಗಿದು ಹೋಗ್ಬಿಡುತ್ತೆ, ರಾತ್ರಿ ಹೆಚ್ಚಾಗುತ್ತೆ. ಸೂರ್ಯೋ ದ್ವಾದಶಭಿಃ ಶೈಘ್ರ್ಯಾತ್ ಮುಹೂರ್ತೈ ದಕ್ಷಿಣಾಯನೆ ತ್ರಯೋದಶಾರ್ಧಂ ವೃಕ್ಷಾಣಾಂ ಅಖ್ನಾತು ಚರತಿ ದ್ವಿಜ ಮುಹೂರ್ತೈ ತಾವದೃಕ್ಷಾಣಿ ನಕ್ತಮಷ್ಟಾದಶೈಶ್ಚರನ್. ದಕ್ಷಿಣಾಯನದಲ್ಲಿ ದಿನದ ಸಮಯ ವೇಗವಾಗಿ ಮುಗಿದು ಹೋಗ್ತಾ ಇರುತ್ತೆ. ಉಳಿದಂತೆ 13 ಗಂಟೆಗಳು ಸಾಮಾನ್ಯ ರಾತ್ರಿಯ ಸಮಯ ಆಗಿ ಹೋಗಿರುತ್ತೆ. ಸೂರ್ಯ ರಾತ್ರಿಯ ಹೊತ್ತು ನಿಧಾನಕ್ಕೆ ಚಲಿಸಿದಂತೆ ನಮಗೆ ಅನುಭವಕ್ಕೆ ಬರುತ್ತೆ. ಅಯ್ಯೋ ಇನ್ನು ರಾತ್ರಿ ಮುಗಿಲಿಲ್ಲ ಅಂತ ಅನ್ಸುವಂತ ಒಂದು ಅನುಭವಕ್ಕೆ ಬರುತ್ತೆ. ಕುಲಾಲ ಚಕ್ರ ಮಧ್ಯಸ್ಥ ಯಥಾ ಮಂದಂ ಪ್ರಸರ್ಪತಿ ಅಥೋದಗಯನೇ ಸೂರ್ಯ ಸರ್ಪತೆ ಮಂದ ವಿಕ್ರಮ. ಅಂದ್ರೆ ಈ ಕರ್ಕಾಟಕದಿಂದ ಮುಂದೆ ಸಾಗುವಾಗ ಸೂರ್ಯನ ಗತಿ ಸ್ವಲ್ಪ ನಿಧಾನವಾದ ಹಾಗೆ ಅನಿಸುತ್ತೆ. ಅದು ರಾತ್ರಿಯ ಹೊತ್ತು ದೀರ್ಘ ಅಂತ ಗೊತ್ತಾಗುತ್ತೆ. ತಸ್ಮಾತ್ ದೀರ್ಘೇಣ ಕಾಲೇನ ಭೂಮಿ ಮಲ್ಪಾಂಚ ಗಚ್ಚತಿ ಅಷ್ಟಾದಶ ಮುಹೂರ್ತಂ ಯತ್ ಉತ್ತರಾಯಣ ಪಶ್ಚಿಮಂ. ಉತ್ತರಾಯಣ ಬರ್ಲಿಕ್ಕೆ ಬೇಕಿರುವಂತಹ ಪೂರ್ವ ಸಿದ್ಧತೆ ಇರುವಷ್ಟು ಕಾಲದಲ್ಲಿ ಈ ರಾತ್ರಿಯ ಕಾಲ ನಿಧಾನಕ್ಕೆ ಸಾಗಿದಂತೆ ಅನುಭವಕ್ಕೆ ಬರುತ್ತೆ. ಅಹರ್ಭವತಿ ತಚ್ಚಾಪಿ ಚರತೆ ಮಂದ ವಿಕ್ರಮ. ಆದ್ರೂ ಹಗಲಾಗತ್ತೆ, ನಿಧಾನಕ್ಕೆ ಚಲಿಸುತ್ತೆ. ತ್ರಯೋದಶಾರ್ಧ ಮಖ್ನಾತು ವೃಕ್ಷಾಣಾಂ ಚರತೆ ರವಿ ಮುಹೂರ್ತೈ ತಾವದೃಕ್ಷಾಣಿ ರಾತ್ರೌ ದ್ವಾದಶ ಬಿಶ್ಚರನ್. ಅಂದ್ರೆ ದಿನದ ಸುಮಾರು ಮುಕ್ಕಾಲು ಭಾಗ ಮುಗಿದು ಹೋದ ಸಂದರ್ಭದಲ್ಲಿ ನಕ್ಷತ್ರಗಳು ಕೂಡ ಆಕಾಶದಲ್ಲಿ 27 ನಕ್ಷತ್ರಗಳು ಒಂದು ಪ್ರದಕ್ಷಿಣೆ ಹಾಕಿದಾಗ ಒಂದು ದಿನ ಮುಗಿಯುವುದು ಗೊತ್ತಿದೆ.
12 ರಾಶಿಯಲ್ಲಿ 27 ನಕ್ಷತ್ರಗಳು ವಿಭಾಗಗೊಂಡು ಬೇರೆ ಬೇರೆ ರೀತಿಯಲ್ಲಿ ಅದರ 9 ಅಂಶಗಳು, ಅಂದ್ರೆ ಒಂದು ನಕ್ಷತ್ರಕ್ಕೆ 4 ಅಂಶಗಳು. ಮೊದಲನೇ ರಾಶಿ ಅಂದ್ರೆ 2 ನಕ್ಷತ್ರ ಮುಗಿದು ಪೂರ್ಣವಾಗಿ ಅಂದ್ರೆ 4 ಅಂಶಗಳು ಮುಗಿದು, ಮೂರನೇ ನಕ್ಷತ್ರದ ಒಂದು ಭಾಗವನ್ನ ತನ್ನ ವ್ಯಾಪ್ತಿಯಲ್ಲಿ ಮೊದಲ ರಾಶಿಯಲ್ಲಿ ಅದು ಹೊಂದಿರುತ್ತೆ. ಹೀಗೆ ಆ ನಕ್ಷತ್ರಗಳು 27 ಕೂಡ ದಾಟುವುದಕ್ಕೆ ಅನುಕೂಲಕರವಾದಂತಹ ರೀತಿಯ ಆ ಗತಿಯಿಂದ ಈ ಒಂದು ದಿವಸಕ್ಕೆ 12 ರಾಶಿಗಳಲ್ಲಿ ಸೂರ್ಯ ಚಲನೆ ಮಾಡಿದಂತೆ ನಮಗೆ ಅನುಭವಕ್ಕೆ ಬರುತ್ತೆ. ಅಥೋ ಮಂದತರಂ ನಾಭ್ಯಾಂ ಚಕ್ರಂ ಭ್ರಮತಿ ವೈ ಯಥಾ ಮೃತ್ಪಿಂಡ ಇವ ಮಧ್ಯಸ್ಥೋ ಧ್ರುವಂ ಭ್ರಮತಿ ವೈ ಸದಾ. ನಿಧಾನಕ್ಕೆ ಚಲಿಸುವಂತಹ ಈ ಸೂರ್ಯ ಅದು ಚಕ್ರದ ಮಧ್ಯಗತಿಯಲ್ಲಿ ಇರುವಾಗ, ನಾಭಿಯ ಗತಿ ಅಂತಂದ್ರೆ ಚಕ್ರದ ಮಧ್ಯದಲ್ಲಿ ಸುತ್ತುವ ಚಕ್ರದ ವೇಗ ತುಂಬಾ ಫಾಸ್ಟ್ ಇರುತ್ತೆ, ಆದ್ರೆ ತುಂಬಾ ಒಳಗೊಳಗೆ ಇರುತ್ತೆ. ಅದು ಹೊರಗೆ ನಮಗೆ ವಿಸ್ತಾರವಾದ ವೇಗವನ್ನು ಕೊಡಲ್ಲ. ಅದರ ಅಂಶ ನಿಧಾನ ಅಂತ ಅನ್ಸುತ್ತೆ. ಮಧ್ಯದಲ್ಲಿ ಇದ್ದು ಚಲಿಸುವಂತಹ ಈ ಅಂಶವನ್ನ ನಾವು ಧ್ರುವ ಅಂತ ಇಟ್ಟುಕೊಂಡು ಯೋಚನೆ ಮಾಡಿದ್ರೆ, ಧ್ರುವ ಎಲ್ಲೂ ಚಲಿಸುವುದಿಲ್ಲ, ತನ್ನ ಸುತ್ತಲೇ ತಿರುಗ್ತಾ ಇರುತ್ತೆ. ಧ್ರುವನ ಹೊರಭಾಗದಲ್ಲಿ ಸೂರ್ಯ ಇದ್ದಾನೆ, ಅದರ ಹೊರ ಭಾಗಗಳಲ್ಲೆಲ್ಲ ಈ ನಕ್ಷತ್ರ ತಾರೆಗಳು, ಭೂಮಿ ಆದಿ ಗ್ರಹಗಳು ಕಾಣಿಸಿಕೊಳ್ತಾರೆ. ಹಾಗಾಗಿ ನಮ್ಗೆ ಸೂರ್ಯ ತಿರುಗುವಾಗ ಸೂರ್ಯ ತಿರುಗಿದ ಹಾಗೆ ಯಾಕೆ ಕಾಣಲ್ಲ ಅಂದ್ರೆ, ನಾವು ಸೂರ್ಯನಿಗೆ ಸುತ್ತ ಇದ್ದೇವೆ ಅನ್ನುವ ಕಾರಣಕ್ಕಾಗಿ. ಯಾವಾಗ ಈ ಗ್ಯಾಲಕ್ಸಿಯ ಅಥವಾ ಈ ಚಕ್ರದಿಂದ ಹೊರಗೆ ಬಂದು ನೋಡುತ್ತೇವೆ, ಆವಾಗಿದ್ದೇನು ಅನ್ನುವ ದೃಷ್ಟಿಯನ್ನ ಇದು ಹೇಳಿತು. ಮೇರು ಅನ್ನುವಂತಹ ಮಧ್ಯದಲ್ಲಿ ಇರುವ ಜಾಗದಲ್ಲಿ ಧ್ರುವ ನಕ್ಷತ್ರದಾಗಿ ತನ್ನ ಸುತ್ತ ವೇಗವಾಗಿ ತಿರುಗ್ತಾ ಇದ್ರೂ ಕೂಡ, ತನ್ನ ಸುತ್ತಲಿನ ಜೀವರಾಶಿಗಳು ಅಥವಾ ತನಗೆ ಕಾಯಗಳು, ಆಕಾಶ ಕಾಯಗಳು ಏನಿವೆಯೋ ಅವುಗಳ ಮೂಲಕ ರಾತ್ರಿ ಹಗಲು ಇತ್ಯಾದಿಗಳು ಭೂಮಿಗೆ ಉಂಟಾಗುವುದಕ್ಕೆ ಸೂರ್ಯನ ಗತಿಯು ಕೂಡ ಪ್ರಧಾನವಾದ ಕಾರಣವಾಗುತ್ತೆ. ಕುಲಾಲ ಚಕ್ರ ನಾಭಿಸ್ತು ಯಥಾ ತತ್ರೈವ ವರ್ತತೆ ಧ್ರುವಸ್ತಥಾ ಹಿ ಮೈತ್ರೇಯ ತತ್ರೈವ ಪರಿವರ್ತತೆ. ನಾಭಿಚಕ್ರ ಅನ್ನೋದು ಹೇಗೆ ಕುಲಾಲನ ಚಕ್ರದ ಮಧ್ಯದಲ್ಲಿ ಅದು ಎಲ್ಲೂ ಚಲಿಸದೆ ಅಲ್ಲೇ ಸುತ್ತುತ್ತಾ ಇರುತ್ತೋ, ಧ್ರುವನು ಕೂಡ ಅದೇ ರೀತಿ ಒಂದೇ ಕಡೆ ಇರ್ತಾನೆ, ತನ್ನ ಸುತ್ತಲೇ ಅತ್ಯಂತ ವೇಗವಾದ ಚಲನೆಯನ್ನು ಕೊಡ್ತಾ ಇರ್ತಾನೆ. ಯಾಕೆಂದ್ರೆ ಚಲನೆ ಇಲ್ಲದೆ ಇದ್ರೆ ಶಕ್ತಿ ಹುಟ್ಟುವುದು ಸಾಧ್ಯ ಇಲ್ಲ. ಹಾಗಾಗಿ ಸೂರ್ಯನಲ್ಲೂ ಕೂಡ ಸ್ವಂತ ಚಲನೆ ಬೇಕೇ ಬೇಕು, ಇಲ್ಲದೆ ಇದ್ರೆ ಅಷ್ಟು ಹೀಟು, ಅಷ್ಟು ಬಿಸಿ 6,000 ಫ್ಯಾರನ್ ಹೀಟ್ ನಷ್ಟು ಆ ಬಿಸಿ ಹುಟ್ಟಬೇಕು ಅಂದ್ರೆ ಅದಕ್ಕೆ ಬೇಕಿರುವ ಹೀಲಿಯಮ್ಮು, ಆ ಹೀಲಿಯಂನ ಒಳಗೆ ಇರಬೇಕಾದಂತಹ ವೇಗವಾದ ಚಲನೆ, ಇದನ್ನ ಗಮನಿಸದೆ ಯಾವತ್ತೂ ಕೂಡ ಅದರಿಂದ ಇಂತಹ ಬೆಳಕು ಹೊರಕ್ಕೆ ಲೋಕಕ್ಕೆ ಚೆಲ್ಲಿಕ್ ಸಾಧ್ಯವೇ ಇಲ್ಲ. ಉಭಯೋ ಕಾಷ್ಟಯೋರ್ ಮಧ್ಯೆ ಭ್ರಮತೋ ಮಂಡಲಾನಿತು ದಿವಾನಕ್ತಂಚ ಸರ್ವ ಸೂರ್ಯಸ್ಯ ಮಂದಾ ಶೀಘ್ರಾಚ ವೈಗತಿ. ಎರಡು ತುದಿಗಳು, ಒಂದು ಹಗಲಿನ ತುದಿ, ಒಂದು ರಾತ್ರಿಯ ತುದಿ. ಇದು ಮಂಡಲಾಕಾರದಲ್ಲಿ ನಿರಂತರ ಚಲನೆ ಆಗ್ತಾನೆ ಇರುತ್ತೆ ಸೂರ್ಯ ಮತ್ತು ಚಂದ್ರರ ಸಂಬಂಧದಿಂದ. ಹಗಲು ರಾತ್ರಿಗಳ ಸೂರ್ಯ ಚಂದ್ರರ ಈ ನಿರಂತರವಾದ ಸಂಬಂಧ ಕೆಲವೊಂದ್ ಸರ್ತಿ ಮಂದವಾಗಿ, ಕೆಲವೊಂದ್ ಸರ್ತಿ ಶೀಘ್ರವಾಗಿ ಏನು ಗತಿ ಇದೆ, ಇದು ಹಗಲು ರಾತ್ರಿಗಳ ಅಂತರದಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ. ಉಭಯೋ ಮಂದಾಹ್ನಿ ಯಸ್ಮಿನ್ ನಯನೆ ಶೀಘ್ರ ನಕ್ತಂ ತದಾ ಗತಿ ಶೀಘ್ರ ನಿಶಿ ಯದಾ ಅಸ್ಯ ತದಾ ಮಂದ ದಿವಾಗತಿ. ಈ ರೀತಿ ಉತ್ತರ ಮತ್ತು ದಕ್ಷಿಣ, ಉತ್ತರಾಯಣ ದಕ್ಷಿಣಾಯನ, ಅದು ಉತ್ತರದ ಸೀಮೆಗೆ ಬಂದಾಗ ಉತ್ತರಾಯಣ, ದಕ್ಷಿಣದ ಸೀಮೆಗೆ ಬಂದಾಗ ದಕ್ಷಿಣಾಯನ. ಆದ್ರೆ ಇದರ ಮಧ್ಯದಲ್ಲಿ 2 ಅಂಶ ಇದೆಯಲ್ಲ, ಅಂದ್ರೆ ಈಗ ಮಕರ ಕುಂಭ ಮೀನ, ಈ ಮೀನದ ಭಾಗ ಅಂತ ಅನ್ನೋದು ಒಂದು ಮಧ್ಯ, ಆ ಕಡೆಯಿಂದ ಕರ್ಕಾಟಕ ಸಿಂಹ ಕನ್ಯಾ, ಆ ಕನ್ಯದ ಕೊನೆಯ ಭಾಗ, ಇದೆರಡು ಉತ್ತರ ಮತ್ತು ದಕ್ಷಿಣಾಯನದ ಮಧ್ಯ ಭಾಗಗಳು. ಈ ಬಿಂದುವಿನಲ್ಲಿ ಅದು ತೀರ ನಿಧಾನ ಆಗುತ್ತೆ, ಅಂದ್ರೆ ಅಲ್ಲೇ ಇರುವ ಹಾಗೆ ಕಾಣುತ್ತೆ, ಅಲ್ಲಿ ತನಕ ಚಲನೆ ಇರುತ್ತೆ.
ಒಂದೋ ದಕ್ಷಿಣದಿಂದ ಉತ್ತರದ ಕಡೆಗೆ ಚಲನ, ಒಂದೋ ಚಲನೆ, ಒಂದೋ ದಕ್ಷಿಣದಿಂದ ಉತ್ತರದಿಂದ ದಕ್ಷಿಣದ ಕಡೆಗೆ ಚಲನೆ. ಇದೆರಡೂ ಇಲ್ಲದೆ ಒಂದು ಸ್ಥಿತಿಯಲ್ಲಿ ಸೂರ್ಯ ಗತಿ ಇಲ್ಲದೆ ತನ್ನ ಸುತ್ತಲೇ ಸುಮ್ಮನೆ ಸುತ್ತುವಂತಹ ಒಂದು ಪ್ರಸಂಗ ಬರುತ್ತೆ. ಆಗ ಮಂದಾಗತಿ, ಆಗ ತೀವ್ರವಾಗಿ ಕಾಲ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಈ ವ್ಯತ್ಯಾಸದಿಂದಲೋ ಬಹುಶಃ ಕೆಲವು ಕಡೆಗಳಲ್ಲೆಲ್ಲ ಅಂದ್ರೆ ನಮ್ಗೆ ತೀರ ಮಧ್ಯ ಅನ್ನೋದು ಇಲ್ಲ, ಆದ್ರಿಂದ ನಮ್ಗೆ ಆಗ್ಲೂ ಚಲನೆ ಇರುತ್ತೆ. ಆದ್ರೆ ಭೂಮಿಯ ಕೆಲವು ಭಾಗಗಳಲ್ಲಿ ಸೂರ್ಯನ ಚಲನೆಯೇ ಇಲ್ಲದೆ ಇರುವುದರಿಂದ ಅವರಿಗೆ ಆ 1 ಗಂಟೆ ಕೆಲವೊಂದ್ ಸರ್ತಿ ಅದನ್ನ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗದೆ ಕೂಡಿಸುವುದು ಕಳಿಯುವುದು ಏನೋ ಒಂದಿಷ್ಟು ಮಾಡ್ತಿರ್ತಾರೆ. ಉಳಿದ ದೇಶಗಳಲ್ಲೆಲ್ಲ ಇಷ್ಟು ವರ್ಷ ಆಗುವಾಗ ಅಥವಾ ಇಷ್ಟು ತಿಂಗಳುಗಳು ಕಳೆಯುವಾಗ ಅದಕ್ಕೆ ಗಂಟೆಯನ್ನ ಕೂಡಿಸುವುದು, ಕೆಲವು ಕಡೆ ಗಂಟೆಯನ್ನು ಕಳೆಯುವುದು, ದಿನವನ್ನ ಸರಿ ಹೋಗಿಸ್ಲಿಕ್ಕೋಸ್ಕರ ಮಾಡ್ತಿರ್ತಾರೆ. ಆಕಾಶದಲ್ಲಿ ಹೋಗುವಾಗ ಕೆಲವರಿಗೆ ಒಂದು ದಿನನೇ ಮಿಸ್ ಆಗುತ್ತೆ ಅನ್ನೋ ತರದ ಲೆಕ್ಕಾಚಾರಗಳು ಕೂಡ ನಮಗೆ ಸಿಗುತ್ತೆ. ಆಕಾಶ ಮಾರ್ಗದಲ್ಲಿ ಹೋಗುವಾಗ ಇಲ್ಲಿಂದ ಹೊರಡುವಾಗ 11ನೇ ತಾರೀಕು ಇರುತ್ತೆ, ಅಲ್ಲಿ ಹೋಗುವಾಗ 11 ಇರುತ್ತೆ ಕೆಲವೊಮ್ಮೆ, ಅಥವಾ ಇಲ್ಲಿಂದ ಹೋಗುವಾಗ 12 ಇರುತ್ತೆ, ಅಲ್ಲಿ ಹೋಗುವಾಗ 14 ಆಗಿರುತ್ತೆ, 13 ತಪ್ಪೋಗಿರುತ್ತೆ ಅನ್ನೋ ತರ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಟೈಮ್ಗಳು ನಮಗೆ ಲೆಕ್ಕಕ್ಕೆ ಸಿಗುವುದು ತಪ್ಪತ್ತೆ ಅನ್ನುವ ಕೆಲವು ವಿಚಿತ್ರಗಳೆಲ್ಲ ಇವೆ. ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ವಿಚಿತ್ರದ ಅನುಭವಗಳೆಲ್ಲ ಉಂಟಾಗುತ್ತೆ. ಇಷ್ಟು ಸಾಕು, 41 ಆಯ್ತಲ್ಲ. ನಾಳೆ ಅದರ ಇನ್ನು ಮುಂದಿನ ಕೆಲವು ಸಂಗತಿಗಳನ್ನ ಅಂದ್ರೆ ಕಾಲದ ವ್ಯತ್ಯಾಸವನ್ನ, ದಿನ ರಾತ್ರಿ, ಉಷಕಾಲ, ಅರುಣೋದಯ ಕಾಲ, ಸೂರ್ಯೋದಯ ಕಾಲ, ಇದರ ಬಗ್ಗೆ ಏನೇನು ವಿವರಣೆ ಇದೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ.